ಗುರು ಇವತ್ತು ಲಕ್ ಮೇಲೆ ಲಕ್ ನಮ್ದು. ಓ ಗೋವಾ ಯಾರ ಜೊತೆಲಿ ಇರ್ತಾರೆ ನನಗೆ ಯಾರು ಇರಲ್ಲ, ಸೆಕ್ಯೂರಿಟಿ ಇರಲ್ಲ ಅವರಿಗೆ. ಸೆಕ್ಯೂರಿಟಿ ಇಲ್ಲ. ಅಟ್ಯಾಕ್ ಮಾಡಕ್ ಹೋಗಿದ್ರು, ನಾನು ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಗಾಡಿನೇ ತಗೊಂಡು ಅವ್ರ ಮೇಲೆನೆ ಹೋಗ್ಬಿಟ್ಟೆ. ಒಬ್ಬ ಡ್ರೈವರೇ ಸಪೋರ್ಟ್ ಆಗಿರೋದು, ಅವ್ರಿಗೆ ಯಾರು ಸಪೋರ್ಟ್ ಇರಲ್ಲ. ಏನೋ ಒಂದು ಬೈತೀವಿ, ಮತ್ತೆ ನನ್ನ ಭಯವನ್ನು ಇನ್ನೊಬ್ಬ ಇರ್ತಾನೆ, ಇನ್ನೊಬ್ಬ ನಮ್ಮನ್ನ ನೋಡಿಯಕ್ ರೆಡಿ ಆಗಿರ್ತಾನೆ. ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ನಾವು. ಸ್ಕೂಲ್ಗೆ ಹೋಗುವಾಗ ಸ್ಕೂಲ್ಗೆ ಹೋಗ್ಬೇಕು. ಓದಕ್ ಬಿಡ್ಬೇಕಂದ್ರೆ ನಾವು ಓದಕ್ಕೆ. ನಾನೊಬ್ಬ ಕ್ಲೀನರ್ಗೆ ನಾನೇ 200 ರೂಪಾಯಿ ಕೊಡ್ತಾ ಇದ್ದೆ. ಅಂತ 200 ರೂಪಾಯಿಗೆ ನಾನ್ ಕೆಲಸ ಮಾಡಿದ್ದೆ. ಅವಾಗ 1-2 ದಿನ ಊಟ ಮಾಡ್ದಿರಾ ಇದ್ದೆ. ಅಲ್ಲಿ ಬೆಂಗಳೂರಲ್ಲಿ ಎಲ್ಲೇ ಹೋಗ್ಲಿ ಹೊಟ್ಟೆ ಹಸಂದ್ರೆ ಕನ್ಫರ್ಮ್ ಯಾರೋ ಒಬ್ರು ಊಟ ಹಾಕ್ತಾರೆ, ಕನ್ಫರ್ಮ್ ಕೈ ಬಿಡಲ್ಲ. ನಾನು ನನ್ನ ಹೆಂಡತಿ ಬಂದು ಶಂಕರ್ನಾಗೆ ದೊಡ್ಡ ಫ್ಯಾನು. 30 ದಿನ 30 ಶೋ ನೋಡಿದೀನಿ. ಇವಾಗ ಅರ್ಧೋಗಿರೋ ಫ್ಯಾನ್ಗಳು ನೋಡಿದ್ರೆ ಇಲ್ಲಿಂದ ಇಲ್ಲಿಗೆ ಎಲ್ಲ ಇವಾಗ್ಲೂ ನಾನು ಮಾಡಿರೋ ಸ್ವಲ್ಪ ತೀಟೆಗಳೈತೆ. ನನ್ನ ಹತ್ರ 8 ತಿಂದಿರೋನು ಸಾಫ್ಟ್ವೇರ್ ಇಂಜಿನಿಯರು, ಇಲ್ಲಿ ನಾನು ಡ್ರೈವರು. ಅಮೌಂಟ್ ನೀವೇ ಪೇ ಮಾಡಿದ್ರ ಅಣ್ಣ, ನನ್ನ ಹತ್ರ ಪೇನೇ ಮಾಡಿಸ್ಲಿಲ್ಲ. ಹುಷಾರಾಗಿ ಹೋಗಿ ನೀವು ಗೋವಾ ತನಕ. ಓಕೆ ಬಾಯ್. ಲಾಸ್ಟ್ ಎಪಿಸೋಡ್ ಅಲ್ಲಿ ನನಗೆ ಚೆನ್ನಪ್ಪ ಅವರು ಡ್ರಾಪ್ ಕೊಟ್ಟಿದ್ರು. ಬರೀ ಡ್ರಾಪ್ ಕೊಡೋದಷ್ಟೇ ಅಲ್ಲ, ಚೆನ್ನಪ್ಪ ಅವರ ಫೈನಲ್ ಲೊಕೇಶನ್ ರೀಚ್ ಆದ್ಮೇಲೆ ಅಲ್ಲೇ ನಿಂತಿದ್ದ ಇನ್ನೊಂದು ಗಾಡಿ ಡ್ರೈವರ್ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿ ನನ್ನ ಆ ಗಾಡಿಗೆ ಹಚ್ಚಿದ್ರು. ಗುರು ಇವತ್ತು ಲಕ್ ಮೇಲೆ ಲಕ್ ನಮ್ದು. ಅಣ್ಣ ನಿಮ್ಮ ಹೆಸರು? ತ್ಯಾಗರಾಜ್. ಬೆಂಗಳೂರಿಂದ ಲೋಡ್ ಮಾಡ್ಕೊಂಡು ಗೋವಾ ಹೋಗ್ತಾ ಇದ್ದೀನಿ. ಓ ಗೋವಾ. ಅಕಸ್ಮಾತ್ ನನ್ನ ಟ್ರಿಪ್ ನಾನು ಗೋವಾಗೆ ಹೋಗ್ಬಿಟ್ಟಿದ್ರೆ ಡೈರೆಕ್ಟ್ ಗೋವಾಗೆ ಹೋಗ್ಬೋದಿತ್ತು ಅಣ್ಣವ್ರ ಜೊತೆ. ಅಣ್ಣ ನಿಮ್ದು ಊಟ ಆಯ್ತಾ? ನಾನು ಅವ್ರಿಗೆ ಊಟ ಆಯ್ತಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಬೆಳಗ್ಗೆಯಿಂದ ಏನು ತಿಂದಿಲ್ಲಪ್ಪ, ಒಂದು ಟೀ ಕುಡ್ಕೊಂಡು ಡ್ಯೂಟಿ ಮಾಡ್ತಾ ಇದೀನಿ ನೋಡು ಅಂತ. ಹೋಗ್ತಾ ಹೋಗ್ತಾ ನಾನು ಅವ್ರ ಹತ್ರ ಏನೇ ಕೇಳ್ತಾ ಇದ್ರು ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು, ಸ್ವಲ್ಪ ಕಾಮಿಡಿನೂ ಮಾಡ್ತಾ ಇದ್ರು. ಹಾಗೆ ಅವ್ರ ಗಾಡಿ ಬಗ್ಗೆ ಕೇಳಿದೆ. ಅವ್ರು ಹೇಳಿದ್ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರು ಹೇಳಿದ್ದೇನಂದ್ರೆ, ನೋಡಪ್ಪ ನನ್ಗೆ ಒಬ್ಳು ಮಗಳಿದ್ದಾಳೆ, 2ನೇ ಮಗಳು ಈ ಗಾಡಿನೇ. ಈ ಗಾಡಿಗೆ ಲಕ್ಷ್ಮಿ ಅಂತ ಕೂಡ ಹೆಸರಿಟ್ಟಿದ್ದಾರೆ ನಮ್ ತ್ಯಾಗರಾಜಣ್ಣ. ಇವತ್ತಿಗೂನು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ನನ್ ಕರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಕರೆಕ್ಟ್ ಆಗಿ ನನ್ ಮನೆಗೆ ಸೇರಿಸ್ತೈತೆ ಸೇಫ್ ಆಗಿ. ನೋಡಿ ಇದಕ್ಕಿಂತ ಇನ್ನೇನ್ ಬೇಕು ಡ್ರೈವರ್ ಜೀವನ. ಇಲ್ಲಿಂದ ನಾನು ಗೋವಾಗ ಹೋಗ್ತೀನಿ. ಮ್ಯಾಕ್ಸಿಮಮ್ ಅಪ್ ಅಂಡ್ ಡೌನ್ ನಾವು ಬಂದು 1200-1300 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ತೀವಿ. ಸಿಂಗಲ್ ಆಗಿದ್ದೀನಿ. ಕಾಡಲ್ಲಿನೂ ಒಬ್ನೇ ಹೋಗ್ತೀನಿ. ಘಾಟ್ ಸೆಕ್ಷನ್ ಅಲ್ಲಿ ಇವಾಗ ನಾನು ಹೋಗೋಕೆ ಎಲ್ಲೋ ಮಿಡ್ ಆಗುತ್ತೆ. ಮಿಡ್ ಅಲ್ಲಿ ಘಾಟ್ ಸೆಕ್ಷನ್ ನಿಲ್ಸ್ತೀನಿ. ಆ ಟೈಮ್ ಅಲ್ಲಿನೂ ಯಾರ ಜೊತೆಲಿ ಇರ್ತಾರೆ ನನಗೆ ಯಾರು ಇರಲ್ಲ, ಸೆಕ್ಯೂರಿಟಿ ಇಲ್ಲ. ಒಬ್ಬನ ಒಂದ್ ಡೇಟ್ ಹಾಕಿದ್ರೇನು ನಾವೇ ತಿನ್ಬೇಕು, ಇದ್ ಮಾಡ್ಕೊಂಡ್ ಬರ್ತಾ ಇರ್ಬೇಕು. ಒಂದೇ ಒಂದ್ಸತಿ ಆಂಧ್ರದಲ್ಲಿ ನಡೆದಿರೋದು. ಕಳ್ತನ ಮಾಡಕ್ ಬಂದ್ರು, ನಾನು ಹತ್ಸತ್ ಮೇಲೆನೆ ಹೋಗ್ಬಿಟ್ಟೆ. ಬೇರೆ ಲಾರಿ ಅವ್ರನ್ನ ಅಟ್ಯಾಕ್ ಮಾಡಕ್ ಹೋಗಿದ್ರು, ನಾನು ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಗಾಡಿನೇ ತಗೊಂಡು ಅವ್ರ ಮೇಲೆನೆ ಹೋಗ್ಬಿಟ್ಟೆ. ಸಡನ್ ಆಗಿ ತಪ್ಸ್ಕೊಂಡು ಓಡೋಗ್ಬಿಟ್ರು. ಕಳ್ತನ ಮಾಡಿದಾರೆ ಅಂತ. ಹೌದು, ಯಾಕಂದ್ರೆ ಒಬ್ಬ ಡ್ರೈವರೇ ಸಪೋರ್ಟ್ ಆಗಿರೋದು. ಇದೊಂದು ಫ್ಯಾಮಿಲಿ ತರ ನಮ್ದು. ಯಾರಂತಾನು ಗೊತ್ತಿರಲ್ಲ. ಒಬ್ಬೊಬ್ರು ಒಂದೊಂದು ಸ್ಟೇಟ್ ಎಲ್ಲೆಲ್ಲಿಂದಾನ ಬರ್ತಾ ಇರ್ತಾರೆ. ಅವ್ರಿಗೆ ಯಾರು ಸಪೋರ್ಟ್ ಇರಲ್ಲ. ಇವಾಗ ತಂದೆ ತಾಯಿಯ ಮಕ್ಳು ಅಣ್ಣ ತಮ್ಮ ಅಂತ ಅವ್ರು ಯಾರು ಇರಲ್ಲ. ಊರ್ ಬಿಟ್ಟು ಊರ್ ಬಂದಿದ್ದಾರೆ. ಅವ್ರ ಊರಲ್ಲಿ ಅವ್ರಿಗಿದ್ದಾರೆ. ಈ ಊರಲ್ಲಿ ಯಾರಿದ್ದಾರೆ ಪಾಪ? ಸಪೋರ್ಟ್ ನಾವೇ ತಾನೇ ಮಾಡ್ಬೇಕು. ಇವರೇ ಒಂದು ಫ್ಯಾಮಿಲಿ ಆಕ್ಚುಲಿ ಡ್ರೈವರ್ಸ್. ಇವರೇ ಸಪೋರ್ಟ್ ಮಾಡ್ಕೊಬೇಕು, ಇವರೇ ಹೆಲ್ಪ್ ಮಾಡ್ಬೇಕು. ನಾವೇ ಹೊಡ್ಕೊಂತೀವಿ. ಇವಾಗ ಅಣ್ಣ ತಮ್ಮಂದ್ರ ಅಂದ್ರೆ ಮ್ಯಾಕ್ಸಿಮಮ್ ಇರುತ್ತೆ, ಗಲಾಟೆ ಇರುತ್ತೆ. ನಾವೇ ಹೊಡ್ಕೋಬೇಕು, ನಾವೇ ಸರಿ ಮಾಡ್ಕೋಬೇಕು ಅಷ್ಟೇ. ಏನ್ ಮಾಡಕ್ ಆಗಲ್ಲ. ಇವಾಗ ಒಬ್ಬನ್ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ಒಂದು ಬೈತೀವಿ, ಮತ್ತೆ ನನ್ನ ಭಯವನ್ನು ಇನ್ನೊಬ್ಬನ ಇರ್ತಾನೆ. ನಾವೊಬ್ಬನ ಅಡಿಯಕ್ ನೋಡಿದ್ರೆ ಇನ್ನೊಬ್ಬನ್ ನಮ್ಮನ್ನ ನೋಡಿಯಕ್ ರೆಡಿ ಆಗಿರ್ತಾನೆ. ಅದು ನಗ್ತಾನು ಇರ್ಬೇಕು, ಅಲ್ಲೇ ಟೈಮ್ ಬಂದ್ರೆ ಅಲ್ಬೇಕು. ಅದೇನೋ ಅಂತಾರೆ, ಎಲ್ಲದಕ್ಕೂ ಒಂದಾಗೆ ಇರ್ಬೇಕು. ಒಂದ್ ಫ್ಯಾಮಿಲಿ ಅಂದ್ರೆ ಎಲ್ಲಾನು ಇರುತ್ತೆ, ಕಷ್ಟ ಸುಖ ಎಲ್ಲಾನು ಇರುತ್ತೆ. ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ನಾವು ಏನೇ ಬರ್ಲಿ ರೆಡಿ ಆಗಿರ್ಬೇಕಷ್ಟೇ. ಹಾಗೆ ಅವ್ರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಅವರು ಕೆಲಸ ಹುಡುಕೊಂಡು ಆಂಧ್ರದಿಂದ ಬೆಂಗಳೂರಿಗೆ ಬಂದು 6-7 ವರ್ಷ ಆಯ್ತಂತೆ. ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಇವಾಗ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ. ಮಗಳು ಸರ್ಕಾರಿ ಶಾಲೆಯಲ್ಲಿ 7ನೇ ಕ್ಲಾಸ್ ಓದ್ತಾ ಇದ್ದಾಳಂತೆ. ನನ್ ಮಗಳು ಸ್ಕೂಲ್ಗೆನೆ ಫಸ್ಟ್ ಕ್ಲಾಸ್ ಕಣಪ್ಪ. ಇವತ್ತು ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಇತ್ತು, ಆದ್ರೆ ಡ್ರೈವರ್ ಜೀವನ ಹಿಂಗೆ ನೋಡು. ಅವಳು ಸ್ಕೂಲ್ಗೆ ಕರೆದ್ಲು, ನನಗೆ ಹೋಗಕ್ ಆಗ್ಲಿಲ್ಲ ಇವತ್ತು ಅಂತ ಇದ್ರು. ಅವ್ರ ಮಗಳು ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಮುಖದಲ್ಲಿ ಒಂದು ಪ್ರೌಡ್ ಫೀಲ್ ಇತ್ತು. ಅದನ್ನ ನಾನು ಅಬ್ಸರ್ವ್ ಮಾಡಿದೆ. ಓಕೆ ಚೆಕ್ ಆಗಿದೆ ಅನ್ಸುತ್ತೆ ಗುರು. ಏನೋ ಆಗಿದೆ, ನಾನು ಹಿಡಿದು ಬಿಡ್ತೀನಿ. ನಿಮಗೆ ಡ್ರೈವಿಂಗ್ ಮಾಡಬೇಕು
ಅನ್ನೋ ಕ್ರೇಜ್ ಬಂದಿದ್ದು ಯಾವಾಗಿಂದ ಫ್ಯಾಷನ್? ಫ್ಯಾಷನ್ ಚಿಕ್ಕ ವಯಸ್ಸಿಂದಾನು ಅದೇ ಫ್ಯಾಷನ್ ನನ್ಗೆ. ಆಟೋ ಚಿಕ್ಕ ವಯಸ್ಸಿಂದ ಯಾಕೆ ಅದನ್ನೇ ಮಾಡ್ಬೇಕು ಅನ್ನಿಸ್ತು ಡ್ರೈವಿಂಗ್ಗೆ? ಅಂದ್ರೆ ಏನಂತಾರೆ, ಅವಾಗ ಕಿರೋಸಿನ್ ಇತ್ತು, ಸೀಮೆಎಣ್ಣೆ. ಸೀಮೆಎಣ್ಣೆ. ಅವಾಗ ಡೀಸೆಲ್ ಬಂದು ನನಗ್ ಗೊತ್ತಿದ್ದು 19 ರೂಪಾಯಿ ಏನೋ ಇತ್ತು ಡೀಸೆಲ್ ಲೀಟರ್. ಮೈನ್ ಡೀಸೆಲ್ ಸೀಮೆಎಣ್ಣೆಲ್ಲೇ ನಾವು ಎಲ್ಲ ಕೊಲ್ಲಿತಾ ಇದ್ದಿದ್ವಿ, ಇಂಜನ್ ಎಲ್ಲ ಬಿಚ್ಚಿ. ಸ್ಕೂಲ್ಗೆ ಹೋಗೋವಾಗ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ನಮ್ಮ ಅಣ್ಣ ಅವರು ನನ್ನ ಕರೆಯೋದು, ಈ ಕೆಲಸ ಮಾಡು, ಸ್ಕೂಲ್ ಆಮೇಲೆ ಹೋಗು. ನಾನು ಪ್ರೇಯರ್ಗೆ ತುಂಬಾ ಲೇಟಾಗಿ ಹೋಗ್ತಾ ಇದ್ದೆ, ಏಟಿಗೆ ತುಂಬಾ ತಿಂದಿದ್ದೀನಿ. ಯಾರು ನೋಡಿದ್ರೂ ಹೊಡಿಯೋರೆ. ಯಾಕಂದ್ರೆ ಓದಕ್ ಬಿಟ್ಟೆ ತಾನೆ ನಾವು ಓದಕ್ಕೆ. ಒಂದ್ ಸೈಡು ನಮ್ಮ ಅಣ್ಣ ಅವರು ಭಯ ಇಕ್ಸೋದು, ಬಾನದು, ಆ ಇಂಜನ್ ತೊಲಿ, ಆ ಕ್ಲಚ್ ಪ್ಲೇಟ್ಗಳನ್ನ ಹೋಗಿ ಉಚ್ಕೊಂಡ್ ಬಾ. ತ್ಯಾಗರಾಜ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಬೇರೆಯವ್ರ ಹತ್ರ ಮಾತಾಡ್ತಾ ಇದೀನಿ ಅಂತ ಅನ್ನಿಸ್ಲೇ ಇಲ್ಲ. ಯಾರೋ ನನಗೆ ಗೊತ್ತಿರೋರ ಹತ್ರ ಮಾತಾಡ್ತಾ ಇದೀನಿ ಅಂತಾನೆ ಅನಿಸ್ತಾ ಇತ್ತು. ಯಾಕಂದ್ರೆ ಅಷ್ಟು ಫ್ರೆಂಡ್ಲಿ ಇದ್ರು. ತುಂಬಾ ಹೊತ್ತಿಂದ ಟ್ರಾವೆಲ್ ಮಾಡ್ತಾ ಇದೀವಿ, ಬಾ ಒಂದು ಟೀ ಕುಡಿಯೋಣ ಅಂತ ಗಾಡಿ ಸೈಡಿಗೆ ಹಾಕಿದ್ರು. ಟೋಲ್ವೆ, ತುಮಕೂರು ಚಿತ್ರದುರ್ಗ ಟೋಲ್ವೆ. ಈಗಿನ ಒಂದು ಜಸ್ಟ್ ಬಿಸಿ ಬಿಸಿ ಟೀ ಕುಡಿದ್ವಿ. ಫೋನಲ್ಲಿ ಮಾತಾಡ್ತಾ ಇದಾರೆ. ನಮ್ಮ ಗಾಡಿ ಇಲ್ಲಿದೆ. ಅವ್ರದ್ದು ಮಾತಾಡಾದ್ಮೇಲೆ ಮತ್ತೆ ಜರ್ನಿ ಕಂಟಿನ್ಯೂ. ಲೆಟ್ಸ್ ಸಿ. ಎಸ್ಪೆಷಲಿ ಡ್ರೈವರ್ಸ್ಗೆ ಕೋವಿಡ್ ಟೈಮಲ್ಲಿ ಯಾವ್ಯಾವ ರೀತಿ ತೊಂದರೆ ಆಯ್ತು? ನೀವೊಬ್ಬ ಡ್ರೈವರ್ ಆಗಿ ಏನ್ ತೊಂದರೆ ಅನುಭವಿಸಿದ್ರಿ? ಆ ಟೈಮಲ್ಲಿ ಡ್ರೈವಿಂಗ್ ಕೆಲಸ ಯಾರು ಕೊಟ್ಟಿಲ್ಲ. ಅವಾಗ ಕ್ಲೀನರ್ ಕೆಲಸ ಮಾಡಿದ್ದೀನಿ ಕೊರೋನಾ ಟೈಮಲ್ಲಿ 200 ರೂಪಾಯಿಗೆ. 200 ರೂಪಾಯಿ? ನಾನೊಬ್ಬ ಕ್ಲೀನರ್ಗೆ ನಾನೇ 200 ರೂಪಾಯಿ ಕೊಡ್ತಾ ಇದ್ದೆ. ಅಂತ 200 ರೂಪಾಯಿಗೆ ನಾನು ಕೆಲಸ ಮಾಡಿದ್ದೀನಿ ಆ ಟೈಮಲ್ಲಿ. ಯಾಕಂದ್ರೆ ಫ್ಯಾಮಿಲಿಗೋಸ್ಕರ. ಇವತ್ತಿಗೂ ಬೇಜಾರಾಗುತ್ತೆ. ಅದು ಹೊಸದಾಗಿ ಬಂದಿರೋ ಟೈಮಲ್ಲಿ ಈ ಬೆಂಗಳೂರಿಗೆ ಯಾರು ಗೊತ್ತಿಲ್ಲ, ಅಂತ ಡ್ಯೂಟಿಗಳು ಯಾವುದು ಇದ್ದಿಲ್ಲ. ಅವಾಗ 1-2 ದಿನ ಊಟ ಮಾಡ್ದಿರಾ ಇದ್ದೆ. ಶಂಕರಣ್ಣ ಅಂತ ಒಂದು ಫಾಸ್ಟ್ ಫುಡ್ ಸೆಂಟರ್ ಹೋಟೆಲ್ ಇತ್ತು ಅಲ್ಲಿ ನಮ್ಮ ಬೆಂಗಳೂರಲ್ಲಿ, ದೊಡ್ಡಿನ ಸಂದರ್ಭದಲ್ಲಿ. ಅವ್ರು ಬಂದು ಹಂಗೆ ಹೋದೆ. ಒಂದ್ಸತಿ ಏನೋ ಊಟ ಮಾಡಿದ್ದೆ ಅವರ ಹೋಟೆಲಲ್ಲಿ. ನನ್ನ ಹತ್ರ ದುಡ್ಡು ಇಲ್ದಿರ 2 ದಿನ ಆಗೋಯ್ತು. ಊಟ ತಿಂದಿರ ನನಗೆ ತುಂಬಾ ಸುಸ್ತಾಗೋಗಿತ್ತು. ಇನ್ನೇನ್ ಮಾಡೋದು, ಸರಿ ಅಣ್ಣನ ಹತ್ರ ಹೋಗ್ಬಿಟ್ಟು, ಅಣ್ಣ ಊಟ ಬೇಕಣ್ಣ, ನನ್ನ ಹತ್ರ ದುಡ್ಡಿಲ್ಲ ಅಂದೆ. ಅವರೇ ಎಷ್ಟು ಊಟ ಬೇಕಪ್ಪ ಅಂದ್ರು. 1-2 ಊಟ ಕೊಡಿನ ಅಂದೆ. ಯಾಕಂದ್ರೆ ಹೊಟ್ಟೆ ಹಸು ಹಂಗಿತ್ತು. ಆ 2 ಊಟ ತಿಂದ್ರೆ ಹೊಟ್ಟೆ ಫುಲ್ ಆಗ್ಬಿಡುತ್ತೆ, ಒಂದು ಧೈರ್ಯ. ಆಮೇಲೆ ಅವ್ರು ಹೇಳಿದ್ರು, ಅವಾಗ್ಲೇ ಆಗ್ಲಿ ಹೊಟ್ಟೆ ಫಸ್ಟ್ ಊಟ ಮಾಡ್ಬಿಡು, ಆಮೇಲೆ ಇಲ್ಲ ಅಂದ್ರೇನು ನಡೆಯುತ್ತೆ. ಇನ್ಮೇಲೆ ಈ ತರ ಹೊಟ್ಟೆ ಹಸು ಅಂತ ಇರ್ಬೇಡಪ್ಪ, ದುಡಿಯೋದೇ ಅದಕ್ಕೋಸ್ಕರ ಅಂತ ಅವರು ಇದ್ ಮಾಡಿ. ಇವತ್ತಿಗೂ ಅದೇ ಹೋಟೆಲಲ್ಲೇ ನಾವು ಏನಾದ್ರು ಊಟ ಮಾಡ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಹೋಗಿ ಅದೇ ಹೋಟೆಲಲ್ಲೇ ಊಟ ಮಾಡ್ತಾರೆ. ಇವಾಗ್ಲೂ ಅದೇ ಹೋಟೆಲಲ್ಲೇ ಊಟ ಮಾಡ್ತೀರಾ? ಅದೇ ಹೋಟೆಲಲ್ಲೇ ಊಟ ಮಾಡ್ತೀವಿ. ಆಕ್ಚುಲಿ ಬೆಂಗಳೂರಲ್ಲಿ ಎಲ್ಲೇ ಹೋಗ್ಲಿ ಹೊಟ್ಟೆ ಹಸು ಅಂದ್ರೆ ಕನ್ಫರ್ಮ್ ಯಾರೋ ಒಬ್ರು ಊಟ ಹಾಕ್ತಾರೆ. ಬೆಂಗಳೂರು ಕೈ ಬಿಡಲ್ಲ, ಕನ್ಫರ್ಮ್ ಕೈ ಬಿಡಲ್ಲ. ಇವತ್ತೇ ಫಸ್ಟ್ ಟೈಮ್ ಗಾಡಿಯಲ್ಲಿ ಇಷ್ಟು ಲಾಂಗ್ ಜರ್ನಿ ಮಾಡೋದು ಒಬ್ರು ಜೊತೆಯಲ್ಲಿ ಬಂದಿರೋದು. ಮುಂಚೆ ಯಾರು ಬಂದಿಲ್ಲ ಈ ತರ ಯಾರು ಇಲ್ಲ. ನೋಡ್ತೀವಿ. ಯಾವ ತರ ಮೂವಿ ಇಷ್ಟ ಆಗುತ್ತೆ ನಿಮ್ಗೆ? ನಮ್ಗೆ ಬಂದು ಆಕ್ಷನ್ ಮೂವಿ ಆರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಕಾಮಿಡಿ ಇರಬೇಕು. ಕಾಮಿಡಿ ಫಸ್ಟ್ ಆಫ್ ಆಲ್ ಸೆಂಟಿಮೆಂಟ್ ಇರಬೇಕು. ಯಾವ ಹೀರೋ ಇಷ್ಟ ನಿಮಗೆ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ನನಗೆ ಶಂಕರ್ನಾಗ್ ಮೈನು. ನಾವು ಶಂಕರ್ನಾಗ್ಗೆ ದೊಡ್ಡ ಫ್ಯಾನ್. ನಾನು ನನ್ನ ಹೆಂಡತಿ ಬಂದು ಶಂಕರ್ನಾಗ್ಗೆ ದೊಡ್ಡ ಫ್ಯಾನು. ನಿಮ್ಮ ಹೆಂಡತಿನೂ ಶಂಕರ್ನಾಗ್ ಫ್ಯಾನ್? ಹೌದು. ಮಗಳು ಬಂದು ಯಶ್ ಫ್ಯಾನ್. ನಾನ್ ಬಂದು ಉಪೇಂದ್ರಗೂ ದೊಡ್ಡ ಫ್ಯಾನ್. ಉಪೇಂದ್ರ ಫ್ಯಾನ್? ನಾನು ಉಪೇಂದ್ರ ಫ್ಯಾನ್. ಅವಾಗ ರಕ್ತ ಕಣ್ಣೀರು 30 ದಿನಾನು ಹೋಗಿದ್ದೀನಿ ಆ ಮೂವಿಗೆ. 30 ದಿನ 30 ಶೋ ನೋಡಿದ್ದೀನಿ. ಇನ್ನೊಂದು ಉಪೇಂದ್ರ ತರ ಮಾಡೋರು, ಆ ಓಮ್ ಫಿಲಿಂ ಮಾಡಿರೋ ಡೈರೆಕ್ಷನ್ ಉಪೇಂದ್ರ. ಹೌದೌದು. ಉಪೇಂದ್ರಗೆ ನಾನು ಆ ಓಮ್ ಫಿಲಿಂ ನೋಡಿ ಆ ಫಸ್ಟ್ ಹಾಡ್ಗೆನೆ ಹಂಗೆ ಬಿದ್ದೋದೆ. ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ನಾನು ನೋಡ್ಬೇಕಂದ್ರೆ ಏನಾದ್ರೂ ಸ್ವಲ್ಪ ಬೇಜಾರಾಗಿದ್ರೆ ಆ ಮೂವಿ ಹಾಕೊಂತೀನಿ, ನೋಡ್ತೀನಿ. ಇವತ್ತು ನಾವು ಪ್ಯಾಂಟ್ಗಳನ್ನ ಕಿತ್ಕೊಂಡು ಏನೋ ಅಂತಾರೆ, ಕಿತ್ಕೊಂಡಿರೋ ಪ್ಯಾಂಟ್. ಅವಾಗ ನಾವು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಚೂರು ಏನಾದ್ರೂ ಕಿತ್ತೋಗಿದ್ರೆ ಅದು ತೋರ್ಸ್ಕೊಳಕ್ ಭಯ. ಯಾಕಂದ್ರೆ ನೋಡಿ ನಗಿತಾ ಇರ್ತಾರೆ ಅಂತ. ಇವಾಗ ಅರ್ಧೋಗಿರೋ ಪ್ಯಾಂಟ್ಗಳು ನೋಡಿದ್ರೆ ಇಲ್ಲಿಂದ ಇಲ್ಲಿಗೆ ಎಲ್ಲ ಚಡ್ಡಿಲೇ ಬಂದ್ಬಿಡ್ತಾರೆ. ಬಿಟ್ರೆ ಕೆಟ್ಟದಾಗ ಮಾತ್ರ ಮಾಡೋಕ್ ಮಾತ್ರ ಹೋಗ್ಬೇಡ್ರಿ. ನಾವು ಕೆಟ್ಟೋಗಿದ್ರೇನು ಪರವಾಗಿಲ್ಲ, ಆದ್ರೆ ಬೇರೆಯವ್ರನ್ನ ಕೆಡ್ಸೋಕ್ ಮಾತ್ರ ನಾವು ಹೋಗ್ಬಾರ್ದು. ಇವಾಗ್ಲೂ ನಾನು ಮಾಡಿರೋ ಸ್ವಲ್ಪ ತೀಟೆಗಳೈತೆ. ತೀಟೆಗಳಂದ್ರೆ ನಾನು ಹೊಡೆದಿದ್ದೀನಿ. ಇವಾಗ ನಾನು ಹೊಡೆದಿರೋ ನನ್ನ ಹತ್ರ ಏಟ್ ತಿಂದಿರೋನು ಸಾಫ್ಟ್ವೇರ್ ಇಂಜಿನಿಯರು, ಇಲ್ಲಿ ನಾನು ಡ್ರೈವರು. ಆದ್ರೆ ಅವ್ರ ಫ್ಯಾಮಿಲಿ, ಅವ್ರ ಊರವರೆಲ್ಲ ಬಂದಿದ್ರು ನನ್ನ ಹೊಡಿಯೋಕೆ. ನನ್ನ ತಮ್ಮನ್ನ ಏನೋ ಒಂದು ಕೆಟ್ಟ ಮಾತಲ್ಲಿ ಬೈದಿದ್ದಕ್ಕೆ ಅವಾಗ ಕ್ರಿಕೆಟ್ ಆಡ್ತಾ ಇದ್ರೆ ಸ್ಟಂಪ್
ತಗೊಂಡು ಹೋಗಿ ಹೊಡೆದಿದ್ದೆ, ಬ್ಯಾಕ್ ಅಲ್ಲಿ ಹಾಕಿದ್ದೆ. 1 ವಾರ ಹಾಸ್ಪಿಟಲ್ ಅಲ್ಲಿ ಇದ್ದ ಪಾಪ ಹುಡುಗನು. ಮಗಳು ನನ್ನ ಅಣ್ಣ ಅಣ್ಣ ಅಂತಾನೆ ಕರೀತಾನೆ. ಕ್ಲಾಸ್ ಜೂನಿಯರ್. ನಿಮ್ ತಂದೆ ಯಾವಾಗ ತೀರೋಗಿದ್ದು? ಎಷ್ಟು ವಯಸ್ಸಲ್ಲಿ? 13 ವಯಸ್ಸಲ್ಲಿ. ಅದಾದ್ಮೇಲೆ ಕಂಪ್ಲೀಟ್ ಜವಾಬ್ದಾರಿ ನಿಮ್ ಮೇಲೆ ಬಿತ್ತು? ನನ್ ಮೇಲೆ ಬಂತು. ನೀವು ಓದೋದೇ ಬಿಟ್ಬಿಟ್ರಾ? ಓದೋದೇ ಬಿಟ್ಬಿಟ್ಟೆ ಅಷ್ಟೇ, ಮುಗ್ದೋಯ್ತು ಅಲ್ಲಿಗೆ. ನಂದು ನಿಮ್ಮ ತಂದೆ ಯಾವತ್ತು ತೀರೋಗಿದ್ರು ಅವಾಗ್ಲೇ. ಗಾಡಿ ನಿಲ್ಸಿದಾರೆ, ಟೈರ್ ಚೆಕ್ ಮಾಡ್ತಾ ಇದಾರೆ. ಏನೋ ಟೈರ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತೆ. ನೋಡಿ ಇಲ್ಲಿ ಕ್ಯಾಬಿನ್ ಅಲ್ಲಿ ಕುತ್ಕೊಂಡಿದೀನಿ, ಇಷ್ಟೇ ಇರೋದು ಜಾಗ. ಇದು ಡ್ರೈವರ್ ಸೀಟ್ ಇದೆ. ಗಾಡಿ ಇವಾಗ ಲೆಫ್ಟ್ ಸೈಡ್ ಅಲ್ಲಿ ನಿಂತ್ಕೊಂಡಿದೆ. ತ್ಯಾಗರಾಜ್ ಅವರ ಲೈಫ್ ಅಲ್ಲಿ ಫೇಸ್ ಮಾಡಿರೋ ಕಷ್ಟಗಳನ್ನ ಹಾಗೇನೆ ಅದರಿಂದ ಕಲ್ತಿರೋ ಪಾಠಗಳನ್ನ ಕೇಳ್ತಾ ಕೇಳ್ತಾ ರಾತ್ರಿ 10 ಗಂಟೆ ಆಗಿತ್ತು. ಇನ್ನೂ ಲೇಟ್ ಮಾಡೋದ್ ಬೇಡ, ಊಟ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಊಟಕ್ಕೆ ನಿಲ್ಸಿದ್ವಿ. ಆದ್ರೆ ನಮ್ ತ್ಯಾಗರಾಜ್ ಅಣ್ಣ ಊಟಕ್ಕಾಗಿರೋ ಬಿಲ್ ನ ಅವರೇ ಕೊಟ್ಬಿಟ್ರು. ನಾನೆಷ್ಟು ಫೋರ್ಸ್ ಮಾಡಿದ್ರು ನನ್ನ ಹತ್ರ ₹1 ಕೂಡ ಇಸ್ಕೊಡ್ಲಿಲ್ಲ. ನೋಡಿ, ನಾನೇನ್ ಅವ್ರಿಗೆ ಹಳೆಯ ಫ್ರೆಂಡ್ ಅಲ್ಲ, ರಕ್ತ ಸಂಬಂಧಿನೂ ಅಲ್ಲ, ಅಣ್ಣ ತಮ್ಮ ಯಾವ್ದು ಅಲ್ಲ. ನಾನು ಒಬ್ಬ ಅವ್ರ ಮನೆ ಹುಡುಗ ಅನ್ನೋ ತರ ಟ್ರೀಟ್ ಮಾಡಿದ್ರು. ಇದನ್ನೆಲ್ಲ ನೋಡಿ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಮೌಂಟ್ ನೀವೇ ಪೇ ಮಾಡಿದ್ರ ಅಣ್ಣ? ನನ್ನ ಹತ್ರ ಪೇನೇ ಮಾಡಿಸ್ಲಿಲ್ಲ, ನಾನೇ ಮಾಡ್ತಾ ಇದ್ದೆ ಅಮೌಂಟ್. ಟೈಮ್ ಇವಾಗ 11:15. ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ದಾರೆ. ಮನೆ ಚಳಿ ಆಗ್ತಾ ಇದೆ, ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಲೈಟ್ ಆಗಿ. ಇವಾಗ 402 ಕಿಲೋಮೀಟರ್ ಬಂದಿದ್ದೀನಿ ಬೆಂಗಳೂರಿಂದ ಇಲ್ಲಿಗೆ. ಡೀಸೆಲ್ ಎಷ್ಟು ಹಾಕ್ಸಿದ್ರಿ? ಇವಾಗ 5,000 ಹಾಕ್ಸಿದೀನಿ. ಗೋವಾಗ ಹೋಗುತ್ತೆ, ಮತ್ತೆ ಅಲ್ಲಿಂದ ರಿಟರ್ನ್ ಬರೋವಾಗ ಮತ್ತೆ ಡೀಸೆಲ್ ಹಾಕ್ಸ್ಬೇಕು. ಈಗ ಹಾಕ್ಸಿರೋದು ಸೀದಾ ಗೋವಾ ತನಕ ಹೋಗುತ್ತೆ. ಗೋವಾ ಹೋಗುತ್ತೆ, ಹೋಗಿನೂ ರಿಟರ್ನ್ ಹುಬ್ಳಿಗೆ ಬರ್ಬೋದು. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಹುಷಾರಾಗಿ. ಪರವಾಗಿಲ್ಲ, ಹುಷಾರು, ನೋಡ್ಕೊಂಡು ಹೋಗಿ. ರೈನ್ ಕೋಟ್ ಇದೆ, ಹಾಕೊಂತೀನಿ. ಸರಿ ಅಣ್ಣ, ಮತ್ತೆ ಸಿಗ್ತೀನಿ. ಬಾಯ್. ಹುಷಾರಾಗಿ ಹೋಗಿ ನೀವು ಗೋವಾ ತನಕ. ಬಾಯ್. ನೀವು ಹುಷಾರು. ಆಯ್ತಣ್ಣ. ಎಲ್ಲ ತಗೊಂಡಿದ್ದೀರಾ? ತಗೊಂಡಿದ್ದೀನಿ, ಎಲ್ಲ ತಗೊಂಡಿದ್ದೀನಿ. ನೋಡ್ಕೊ, ಮತ್ತೆ 1-2 ಸತಿ ನೋಡ್ಕೊ. ಮತ್ತೆ ಏನಾದ್ರು ಮಿಸ್ ಆಗಿದ್ರೆ. ಫೈನಲಿ ನಾನ್ ಹೋಗ್ಬೇಕಾಗಿರೋ ಜಾಗ ಬಂದೇ ಬಿಡ್ತು. ಗಾಡಿ ಇಳಿಬೇಕಾಯ್ತು. ತ್ಯಾಗರಾಜ್ ಅವರು ನಾನು ಇಳಿಬೇಕಾದ್ರೆ ಒಬ್ನೇ ಹೋಗ್ತಾ ಇದೀಯಾ, ಹುಷಾರಾಗಿ ಹೋಗು, ನನ್ನ ಫೋನ್ ನಂಬರ್ ತಗೋ, ಯಾವ್ದಕ್ಕೂ ಇರ್ಲಿ ಅಂತ ಅವ್ರ ನಂಬರ್ ಕೂಡ ಕೊಟ್ರು.